ಬನ್ನಿ ಅಕ್ಕ ಬನ್ನಿ ಅಕ್ಕ ಬನ್ನಿ ಅಕ್ಕ. ಹೊಸ ಹೊಸ ಪ್ಲಾಸ್ಟಿಕ್ ಐಟಮ್ ಫೈಬರ್ ಐಟಮ್ಗಳೆಲ್ಲ ಬಂದಿದಾವೆ. ಬನ್ನಿ ಅಕ್ಕ, ಎಲ್ಲ ಕಡಿಮೆ ರೇಟಲ್ಲಿ ಹಾಕ್ಕೊಡ್ತಿದೀವಿ ಬನ್ನಿ. ಹ್ಞೂ, ಎಲ್ಲ ಕಡಿಮೆ ರೇಟಲ್ಲಿ ಹಾಕ್ಕೊಡ್ತಿದ್ದೀವಿ. ಏನೇನು ಬೇಕು ಮನೆಗೆ, ಏನೇನು ಐಟಮ್ಗಳು ಬೇಕು ಎಲ್ಲ ಐಟಮ್ಗಳಿದಾವೆ. ಬನ್ನಿ ಅಕ್ಕ ಬನ್ನಿ ಅಕ್ಕ, ತಗೊಬನ್ನಿ. ಜಾಸ್ತಿ ಹೊತ್ತಿರಲ್ಲ ನಮ್ಮ ಗಾಡಿ, ಬೇಗ ಮುಂದಿನ ಊರಿಗೆ ಹೋಗ್ಬಿಡುತ್ತೆ. ಬೇಗ ಬನ್ನಿ. ಚೊಂಬುಗಳಿದಾವೆ, ಹೊಸ ಡಿಸೈನು ಬಕೆಟ್ಗಳಿದಾವೆ, ಜಗ್ಗಳಿದಾವೆ, ಬ್ಯಾರಲ್ಸ್ಗಳೈತೆ. ಹ್ಞೂ, ಹಾಲಿನ ಕ್ಯಾನ್ಗಳಿದಾವೆ. ನಿಮಗೆ ಯಾವ್ದು ಬೇಕು ಅದನ್ನು ತಗೊಂಡು ಬನ್ನಿ. ಹೊಸ ಹೊಸ ಡಿಸೈನ್ಸ್ ಬಂದಿದಾವೆ. ಪ್ಲಾಸ್ಟಿಕ್ ಐಟಮ್, ಫೈಬರ್ ಐಟಮ್ ಎಲ್ಲ ಇದಾವೆ. ನಿಮ್ಗೆ ಯಾವ್ದು ಬೇಕು ಅದನ್ನ ಆರಿಸ್ಕೊಳ್ಳಿ. ಬನ್ನಿ ಅಕ್ಕ. ಪಾಪ, ನಾನೊಂದೆರಡು ಬಕೆಟ್ಗಳು, ಬ್ಯಾರಲ್ಗಳು, ಬಿನ್ಗಳೆಲ್ಲ ತಗೊಂಬೇಕಿತ್ತು ಕಣಪ್ಪ. ನೀನ್ ನೋಡಿದ್ರೆ ಗಾಡಿ ಇಲ್ಲೇ ನಿಲ್ಲಿಸ್ಕೊಂಡು ನಿಂತಿದ್ಯಾ. ಆ ಕಡೆ ಮೇಲ್ಗಡೆ ನಮ್ಮ ಪಕ್ಕದಲ್ಲಿ ಮನೆಗಳಿದಾವೆ, ಅಲ್ಲಿ ಬಂದಿದ್ರೆ ಜಾಸ್ತಿ ಜನ ತಗೊಂತಿದ್ವಪ್ಪ. ನಾವೆಲ್ಲ ಅಲ್ಲೇ ತಗೊಳೋದು. ನೀನ್ ನೋಡಿದ್ರೆ ನೀನು ಇಲ್ಲಿ ತಗೊಂಬಂದು ನಿಲ್ಲಿಸ್ಕೊಂಡಿದ್ಯಲ್ಲ ಪಾಪ ಗಾಡಿನ. ಬಿನ್ಗೆಗಳಿದಾವೆನಪ್ಪ, ಫೈಬರ್ ಬಿನ್ಗೆಗಳು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಕಣಕ. ಅಲ್ಲೆಲ್ಲ ಮಂತವೆಲ್ಲ ಗಾಡಿ ತಗೊಂಬರಕ್ ಆಗಲ್ಲ ಕಣಕ. ದೊಡ್ಡ ಗಾಡಿ ಅಲ್ವಾ, ಅಲ್ಲೆಲ್ಲ ಕಟ್ ಆಗಲ್ಲ ಕಣಕ. ಏನಕ್ಕೆ ಅದಕ್ಕೋಸ್ಕರನೇ ನಾವೇನ್ ಮಾಡಿಬಿಡ್ತೀವಿ ಅಂದ್ರೆ ಗಾಡಿನ ತಗೊಂಬಂದ್ಬಿಟ್ಟು ಇಲ್ಲಿ ಮಧ್ಯದಲ್ಲಿ ನಿಲ್ಲಿಸ್ಕೊಂಡ್ಬಿಡ್ತೀವಿ. ಐಟಮ್ಗಳು ಬೇಕಾಗೋರು ಬಂದು 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 ತಗೊಂತಾರೆ. ನಾವು ಕೂಗ್ತಿರ್ತೀವಿ ಆಟೆ ಕಣಕ. ನೋಡಕ, ಇಲ್ಲೇ ಬಿನ್ಗೆಗಳಿದಾವೆ ನೋಡು. ಬೇರೆ ಬೇರೆ ಕಲರ್ಗಳು, ಹೊಸ ಹೊಸ ಬಿನ್ಗೆಗಳಿದಾವೆ. ಒಳ್ಳೆ ಬಾಳಿಕೆ ಬರ್ತಾವ ಕಣಕ. ಹೋದ್ಸಲಿ ಬಂದಾಗ ನೀವೇ ನಂತವ ಇದು ತಗೊಂಡಿರಲ್ವನಕ. ಬಕೆಟ್ ಒಂದ್ ಜೊತೆನೋ ಹಸುಗಳಿಗೆಲ್ಲ ಬೂಸ ನೀರೆಲ್ಲ ಇಡೋದಕ್ಕೆ ಬಕೆಟ್ಗಳು ಬೇಕಿತ್ತು ಕಣಪ್ಪ ಅಂತ ತಗೊಂಡಿದ್ರಿ ನಂತವಳದೇನೆ. ಒಂದ್ ಜೊತೆ ತಗೊಂಡಿದ್ರಿ ನೀವು. ನೆನಪಾಯ್ತೋ ಇಲ್ವೋ ಗೊತ್ತಿಲ್ಲ, ನನಗೆ ಮಾತ್ರ ನೆನಪೈತೆ. ಬಾಳಿಕೆ ಬಂದವ ಅಲ್ವೇನಕ. ನಮ್ಮ ಹತ್ರ ಇರೋ ಐಟಮ್ಗಳು ಮಾತ್ರ ಬಲು ಚೆನ್ನಾಗಿ ಬಾಳಿಕೆಗಳು ಬರ್ತಾವಕ್ಕ. ತಗೊಳಕ ತಗೊಂತೀನಿ ಕಣಪ್ಪ, ತಗೊಳ್ತೀನಿ. ನಿನ್ನ ಹತ್ರ ಐಟಮ್ಗಳು ಬಾಳಿಕೆ ಏನೋ ಬರ್ತವೆ ಪಾಪ. ಅದು ಟಬ್ ಕೂಡ ಇಲ್ಲಿ, ಟಬ್ ಇಲ್ಲಿ ನೋಡ್ತೀನಿ. ಒಂದ್ಸಲಿ ನೆಲ ಕೊಡೋದು ತೋರಿಸ್ತಾರಲ್ಲ, ಅದು ಯಾರ್ಯಾರು ತೋರಿಸ್ತಾರ ನೋಡು. ತಗೊಂಡ್ಬಿಟ್ಟು ಒಂದ್ಸಲಿ ನೆಲ ಕೊಡಿತೀನಿ, ನೋಡೋಣ ಹೊಡಿಯತ್ತೋ ಹೊಡಿಯಲ್ಲ ಅಂತ. ನೋಡ್ದೇನಪ್ಪ, ಇವಕ್ಕ ಹಿಂಗೆ ಹೇಳ್ತೈತೆ. ಬಕೆಟ್ ತಗೊಂಡ್ಬಿಟ್ಟು ನೆಲ ಕೊಡಿತೀನಂತ ಹೇಳ್ತೈತೆ. ಅಕ್ಕೋ, ನೆಲಕ್ಕೆಲ್ಲ ಹೊಡಿಬಾರ್ದು ಕಣಕ. ಜೋರಾಗಿ ನೆಲ ಕೊಡಿದ್ರೆ ಬಕೆಟ್ ಒಡೆದೋಗದಂಗೆ ಹಂಗೆ ಇರುತ್ತೇನಕ. ನೀನ್ ಚೆನ್ನಾಗಿ ಹೇಳ್ತೀಯ ನೀನು. ಪಾಪ ಹಂಗಲ್ಲ ಕಣೋ. ಮತ್ತೆ ನಮ್ಮೂರಲ್ಲಿ ಒಂದ್ 2-3 ಜನ ಬರ್ತಾರ ಕಣಪ್ಪ. ಅವರೆಲ್ಲ ಎಲ್ಲ ಪ್ಲಾಸ್ಟಿಕ್ ಫೈಬರ್ ಐಟಮ್ ಎಲ್ಲ ಮಾರ್ಕೊಂಡ್ ಬರ್ತಾರೆ. ತಗೊಂಡ್ಬಿಟ್ಟು ನೆಲಕ್ಕೆ ಬಡ 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 ಚಚ್ಚಿರ್ತಾರೆ. ಆದ್ರೂ ಹೊಡೆದೋಗಲ್ ಕಂಡ ಪಾಪ. ಅದಕ್ಕೆ ಹೇಳ್ತಿರೋದು. ಆಟಿಯ ನೀನು ಏನೇನೋ ತಿಳ್ಕೊಬೇಡ, ಕೊಡು ಇರ್ಲಿ ನೋಡೋಣ. ನೋಡಪ್ಪ, ನೆಲ ಕೊಡಿತೀನಿ, ಚೆನ್ನಾಗಿದ್ರೆ ತಗೊಳ್ತೀನಿ, ಹೊಡೆದೋದ್ರೆ ಮಾತ್ರ ತಗೊಳಲ್ಲ ನೋಡು. ಕೌ, ಇದೇನಕ್ಕ ಹಿಂಗೆಲ್ಲ ಮಾತಾಡ್ತೀಯ ನೀನು? ಅಲ್ಲ ಕಣಕ, ನಂತವ ಐಟಮ್ಗಳು ಎಷ್ಟು ವರ್ಷದಿಂದ ಇಲ್ಲೆಲ್ಲ ತಗೊಂಡಿದ್ದೀರಾ, ಎಲ್ಲ ಬಳಸಿದ್ದೀರಾ, ಯೂಸ್ ಮಾಡಿದ್ದೀರಾ ನೀವೆಲ್ಲ. ನಿಮ್ಗೂ ಗೊತ್ತೈತೆ ಐಟಮ್ಗಳು ಹೆಂಗಿರುತ್ತೆ ಏನು ಅಂತ ಅಂತ. ಬಾಳಿಕೆ ಬಂದಿದ್ದಾವ ತಾನೆ. ಆದ್ರೂ ನೀನು ಬಕೆಟ್ ತಗೊಂಡ್ಬಿಟ್ಟು ನೆಲಕ್ಕೆ ಹೊಡೆದ್ಬಿಟ್ಟು ಹೊಡೆದೋಗ್ಲಿಲ್ಲ ಅದೇ ತಗೊಳ್ತೀನಿ ಅಂತ ಹೇಳ್ತೀಯಲ್ಲಕ್ಕ. ಹಂಗೆಲ್ಲ ಮಾಡಬಾರ್ದು ಕಣಕೋ. ಕಣಕ, ಹೊಡಿಬೇಕು ಅಂತ ತಗೊಂಡ್ಬಿಟ್ಟು ನೆಲಕ್ಕೆ ಹೊಡಿದ್ರೆ ಹೊಡೆದಾಗ ಹಂಗೆ ಇರುತ್ತೇನಕ. ನೀನ್ ಚೆನ್ನಾಗಿ ಮಾತಾಡ್ತೀಯ ನೀನು. ಅಕ್ಕೋ ನೋಡಕ, ಹಿಂಸೆ ಏನಿಲ್ಲ ಕಣಕ. ಬೇಕಂದ್ರೆ ತಗೊಳ್ರಿ, ಇಲ್ಲ ಅಂದ್ರೆ ಹೋಗ್ರಿ. ಬೇರೆಯವರೆಲ್ಲ ತಗೊಂಡವ್ರು ಬೇಕಾದಷ್ಟು ಜನ ಬರ್ತಾರೆ. ನೀವು ಇಲ್ದವೆಲ್ಲ ಜನಗಳಿಗೆಲ್ಲ ಏನೇನೋ ಹೇಳ್ಕೊಡ್ಬೇಡ್ರಿ ನೋಡ್ರಿ. ಲೇ ಹುಡುಗ, ನಾನೇನೋ ಅಂದೆ. ಪರವಾಗಿಲ್ಲ ಕಳ್ಳ ನೀನು. ಅಲ್ಕಣೋ, ನಮ್ಮೂರಲ್ಲೆಲ್ಲ ನಿನ್ನಂಗೇನಪ್ಪ, ಎಲ್ಲಾರು ಐಟಮ್ ಎಲ್ಲ ಮಾರ್ಕೊಂಡ್ ಬರ್ತಾರೆ. ಆದ್ರೆ ನಿನ್ನಂಗೆ ಯಾರು ಆಡಲ್ಲ ಕಣಪ್ಪ. ಎಲ್ಲ ಐಟಮ್ಗಳೆಲ್ಲ ನೋಡ್ತಾರೆ. ನೆಲಕ್ಕೆ ಹೊಡೆದೆಲ್ಲ ತೋರಿಸಿ 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 ಆ ಬಕೆಟ್ಗಳು, ಬ್ಯಾರಲ್ಗಳು, ಮತ್ತೆ ಆ ಟಬ್ ಎಲ್ಲ ನೆಲಕ್ಕೆ ಡಬಾ ಡಬಾ ಅಂತ ಹೊಡಿತಾರೆ. ಹೊಡೆದೋಗಲ್ಲ, ಏನಿಲ್ಲ. ಆಮೇಲೆ ಒರಿಜಿನಲ್ ಐತೆ, ಚೆನ್ನಾಗೈತೆ ಅಂತ ಎಲ್ಲ ತಗೊಂತಾರಪ್ಪ. ಹಂಗೆ ನಾನು ಕೇಳಿ ತಗೊಳ್ಳೋಣ ಅಂತ ಇದ್ರೆ ನೀನ್ ನೋಡಿದ್ರೆ ನೀನ್ ಹಿಂಗೆ ಹೇಳ್ತೀಯಲ್ಲ ಪಾಪ. ಸರಿ ಬಿಡು, ನಿಂತವಿಲ್ಲ ಆಗ ಬೇರೆಯವ್ರ ಹತ್ರ ತಗೊಳ್ತೀವಿ ಐಟಮ್ಗಳು. ಇವನು ಒಬ್ಬನೇ ಇದ್ದಂಗೆನೆ ದೊಡ್ಡದಾಗಿ ಬಂದ್ಬಿಡ್ತಾನೆ ಇವನು. ಹೋಗು ಹೋಗು, ನೀನು ಮುಂದುವರೆಗೆ ಹೋಗ್ಬೇಕಾದ್ರೆ ಇನ್ನು ಬೇಕಾದಷ್ಟು ಜನ ಬರ್ತಾರೆ. ಏನು ಪ್ಲಾಸ್ಟಿಕ್ ಐಟಮ್ಗಳೆಲ್ಲ ವ್ಯಾಪಾರ ಮಾಡ್ಕೊಂಡು ಅದ್ರಲ್ಲೂ ಶನಿವಾರ ಭಾನುವಾರ ಹೊತ್ತು ಎಲ್ಲ ಐಟಮ್ಗಳೆಲ್ಲ ಮಾರ್ಕೊಂಡು ಜಾಸ್ತಿ ಜನ ಬರ್ತಿರ್ತಾರೆ. ಹೋಗು, ಅವ್ರ ತಾವೇ ತಗೊಳ್ತೀವಿ. ಆಯ್ತು ಬಿಡಕ್ಕೋ, ನೀನ್ ತಗೊಳ್ಳಿಲ್ಲ ಅಂದ್ರೆ ಅದಕ್ಕೇನಂತೆ. ಬೇರೆಯವರೆಲ್ಲ ತಗೊಂಡ್ತಾರ ಕಣ. ಹೋಗು, ನೀನೇನಕ ನೀನು ಹೋಗು, ಬೇರೆ ಊರಿಗೆ ಹೋಗು, ಮುಂದೂರಿಗೆ ಹೋಗಂತ ನನಗೆ ಯಾಕೆ ಕೇಳಕ್ ಹೋಗ್ತೀಯ? ನನ್ಗೆ ಗೊತ್ತೈತೆ ಹೋಗೋದು. ಹೋಗಕ್ಕ ನೀನ್ ಪಾಡಿಗೆ ನೀನು. ತಗೊಳ್ಳಿಲ್ಲ ಅಂದಮೇಲೆ ನಿನಗೆ ಇಷ್ಟ ಇಲ್ವಾ ಐಟಮ್ಗಳು ತಗೊಳಕ್ಕೆ? ಹೋಗು, ನಮ್ಗೆ ಗೊತ್ತೈತೆ. ನಾವು ಬೇರೆಯವ್ರಿಗೆಲ್ಲ ವ್ಯಾಪಾರ ಮಾಡ್ಕೊಂಡು ತಗೊಂಡು ಹೋಗ್ತೀವಿ. ನೀನು ಮಧ್ಯದಲ್ಲಿ ಬಂದ್ಬಿಟ್ಟು ನೀನು ಬೇರೆಯವ್ರಿಗೆಲ್ಲ ಹೇಳ್ಕೊಡ್ಬೇಡ ನೀನು, ಇಲ್ದವೆಲ್ಲ ನೀನು. ಪರವಾಗಿಲ್ಲ, ನೋಡ್ದ ಈ ಹುಡುಗನ್ನ. ನನಗೆ ಎದುರಿಸಕ್ ಬರ್ತಾನಲ್ಲ, ಇವನಿಗೆ ಎಷ್ಟು ಧೈರ್ಯ ಇರಬೇಕು. ಇನ್ನು ನನ್ನ ಬಗ್ಗೆ ಇವನಿಗೆ ಗೊತ್ತಿಲ್ಲ ಅನ್ಸುತ್ತೆ. ಈಗಳೇ ನೋಡೋ ನೋಡು, ನಾನು ಏನ್ ಅನ್ಕೊಂಡಿದ್ಯಾ ನೀನು? ನನಗೆ ಯಾರು ಅನ್ಕೊಂಡಿದ್ಯಾ ನೀನು? ಇನ್ನೊಂದು ದಿವಸ ನಮ್ಮೂರಲ್ಲಿ ಪ್ಲಾಸ್ಟಿಕ್ ಐಟಮ್ಗಳು ಏನು ವ್ಯಾಪಾರ ಮಾಡಬಾರ್ದು, ಹಂಗ್ ಮಾಡ್ಬಿಡ್ತೀನಿ. ಬಕೆಟ್ಗಳೆಲ್ಲ ಇಂಥವ ಬರ್ಲಿ ತಡಿ. ಯಾರು ಬರ್ತಾರಲ್ಲ ಗಿರಾಕಿಗಳು ನಮ್ಮೂರವ್ರೆ, ಎಲ್ಲರಿಗೂ ಹೇಳ್ ಕಳಿಸ್ತೀನಿ. ಅಂಥವ್ ಐಟಮ್ಗಳು ತಗೋಬೇಡ್ರಿ. ಎಲ್ಲ ಬಕೆಟ್ಗಳೆಲ್ಲ ಮೊನ್ನೆ ತಗೊಂಡಿದ್ದೆ, ಎಲ್ಲ ಹೊಡೆದೋಗ್ಬಿಡ್ತವೆ. 1 ದಿವಸ 2 ದಿವಸ ಬಾಳಿಕೆ ಬರಲ್ಲ ಅಂತ ಇಲ್ಲವೆಲ್ಲ ಹೇಳ್ಬಿಟ್ಟು ನೀನ್ ಇನ್ನೊಂದ್ ದಿವಸ ನಮ್ಮೂರಲ್ಲಿ ಬಂದು ವ್ಯಾಪಾರ ಮಾಡಬಾರ್ದು, ಹಂಗ್ ಮಾಡ್ಬಿಡ್ತೀನಿ ಕಳ್ಳ. ತಡಿಲ್ಲ ನಿನ್ಗೆ. ನನಗೆ ಎದ್ರ ಕಣಕ್ ಬರ್ತೀಯ? ಏನ್ ಅನ್ಕೊಂಡಿದ್ಯಾ? ನಿಂಗಿ ಕಣ ನಾನು, ನಿಂಗಿ. ನನ್ನ ಬಗ್ಗೆ ಇನ್ನೂ ಗೊತ್ತಿಲ್ಲ ನಿನ್ಗೆ. ಏನಪ್ಪ ಮಾಡೋದು? ಇವಕ್ಕ ನೋಡಿರಿ ಇಲ್ದವೆಲ್ಲ ಹೇಳ್ಬಿಟ್ಟು ಎದುರಿಸ್ತೈತೆ. ಮಾಡಿದ್ರು ಮಾಡ್ಬಿಡುತ್ತೆ. ಯಪ್ಪ, ಇವಕ್ಕನ ಸವಾಸ ಅಲ್ಲ. ನಾನು ಹೋಗಿ ಹೋಗಿ ಪಕ್ಕದೂರಿಗಾರ ವ್ಯಾಪಾರ ಮಾಡ್ಕೊಂಡು ಹೋಗಿದ್ರು ಆಗ್ತಿತ್ತು. ಹೋಗಿ ಹೋಗಿ ಇವಕ್ಕನ ಕೈ ಸಿಗಾಕೊಂಬಿಟ್ಟೆ.
ಸರಿ ಕಣಕ್ಕ ಆಯ್ತು. ಅಕ್ಕ ಆದ್ರೆ ಒಂದು ಮಾತು, ನೀನು ಬಕೆಟ್ ಹೊಡೆದು ಅದು ಚಂಬೆಲ್ಲ ಹೊಡೆದ್ಬಿಟ್ಟು ನೋಡ್ತೀನಂದ್ರೆ ಮಾತ್ರ ನಾನು ಕೊಡಲ್ಲ ಕಣಕ್ಕ. ಬೇರೆಯವ್ರ ಮುಂದೆ ಎಲ್ಲ ಹೇಳ್ಬಾರ್ದು. ನಿನಗೆ ಐಟಮ್ ಬೇಕಾದ್ರೆ ನಾನು ರೇಟ್ ಒಂದು ರೇಟು ಕಡಿಮೆನೇ ಹಾಕ್ಕೊಡ್ತೀನಿ, ಸರಿನಾ? ಹ್ಞೂ ಸರಿ ಆಯ್ತು, ಹಂಗ್ ಬಾ ದಾರಿಗೆ. ಓಹೋ ಅಣ್ಣನ ನನಗೆ ಎದುರಿಸಕ್ ಬರ್ತಾ ನೀವು, ತಗೊಂಡ್ರೆ ತಗ ಇಲ್ಲ ಅಂದ್ರೆ ಹೋಗಕ್ಕ ಅಂತ. ಆಹಾ ನನ್ನ ಬಗ್ಗೆ ಇನ್ನೂ ಗೊತ್ತಿಲ್ಲ ನಿನಗೆ. ನಿಂಗಮ್ಮ ಅಂದ್ರೆ ನಮ್ಮೂರಲ್ಲೇ ಒಂದಿಟ್ಟು ಭಯ ಭಕ್ತಿ ಅಂತ ಐತೆ ನನ್ನ ಮೇಲೆ. ನೀನು ಏನೇನೋ ಹೇಳ್ಬಿಟ್ಟು ನನಗೆ ರೇಗಿಸ್ಬಾರ್ದು. ಏನೋ ಪಾಪ ಏನೋ ವ್ಯಾಪಾರ ಮಾಡ್ಕೊಂಡು ಹೋಗ್ಲಿ ಅಂತ ಸುಮ್ಮಕ್ ಬಿಟ್ಟಿದ್ದೀನಿ. ಇಲ್ಲ ಅಂತಿದ್ರೆ ಇಷ್ಟೊತ್ತಿಗೆ ನಿನಗಿತ್ತು, ನಿನಗೆ ಮಾರಿ ಹಬ್ಬ ನಿನಗೆ. ಹೋಗ್ಲಿ ಬಿಡಕ್ಕ, ಏನೋ ತಪ್ಪಾಯ್ತು ನನಗೆ ಗೊತ್ತಾಗ್ಲಿಲ್ಲ ಕಣಕ್ಕ. ನಿಂಗಕ್ಕ ಬೇಜಾರು ಮಾಡ್ಕೊಬೇಡ್ರಿ ನಿಂಗಕ್ಕ. ಹೋಗಕ್ಕ, ನಿಮ್ಮ ಫ್ರೆಂಡ್ಸ್ಗಳು ಎಲ್ಲ ಕರ್ಕೊಂಬರ್ತೀನಿ ಅಂತ ಹೇಳ್ದಲ್ಲ, ನೋಡಿ ಯಾರು ತಗೊಳ್ತಾರೇನೋ ಐಟಮ್ಗಳು ತಗೊಂಬರ್ಲಿ. ಅಲ್ಲ ಕಣಕ್ಕ, ನೀನು ತಗೊಂಡು ಏನೇನು ತಗೊಳ್ತೀಯ ತಗೊಳಕ್ಕ ಮೊದಲು. ಅವ್ರಿಗೆ ಬರಲಿ ಬರ್ದಲ್ಲೇ ಇರಲಿ, ಬೇಕಾದ್ರೆ ನಾನು ಬೇರೆ ಊರಿಗೆ ಹೋಗಿ ವ್ಯಾಪಾರ ಮಾಡ್ಕೊಂಡ್ಬಿಡ್ತೀನಿ ಕಣಕ್ಕ. ನಿನ್ಗೆ ಏನೇನು ಬೇಕು ಐಟಮ್ಗಳು ತಗೊಳಕ್ಕ. ಹೋಗ್ಲಿ ಬಿಡ ಪಾಪ, ಬೇಜಾರು ಮಾಡ್ಕೋಬೇಡ. ಏನೋ ಪಾಪ ನನ್ನ ಬಗ್ಗೆ ನಿನಗೆ ಗೊತ್ತಿಲ್ವಲ್ಲ, ಹಂಗಾಗಿ ನೀನು ಹಿಂಗೆ ಅಂತ ಹೇಳಿದೆ ಆಟೆಯ. ಇರ್ಲಿ ಬಿಡು, ನನಗೇನೇನು ಬೇಜಾರಿಲ್ಲ. ನೋಡಪ್ಪ ಅಲ್ಲಿ ಮೇಲ್ಗಡೆ ಕಾಣ್ತೈತಲ್ಲ ಟಪ್ಪು, ಅದೊಂದು ತೋರ್ಸಪ್ಪ. ಅದು ಹೆಂಗೈತೆ ನೋಡೋಣ. ಒಳ್ಳೆ ಕ್ವಾಲಿಟಿ ಇರುವಂತ ಟಫ್ ಕಣಕ ಇದು. ಒಳ್ಳೆ ಕ್ವಾಲಿಟಿ, ಸಖತ್ ಬಾಳಿಕೆ ಬರುತ್ತೆ ಕಣಕ. ನೀನು ಹೆಂಗಾದ್ರೂ ಯೂಸ್ ಮಾಡಕ ಬಲು ಚೆನ್ನಾಗಿ ಬಾಳಿಕೆ ಬರುತ್ತೆ. ನೋಡು ಚೆನ್ನಾಗಿದೆ. ಬಟ್ಟೆ ಗಿಟ್ಟೆ ತೊಳೆಯೋದಕ್ಕೆ ಎಲ್ಲದಕ್ಕೂ, ನೀರು ತುಂಬ್ಕೊಳೋದಕ್ಕೆ ಪ್ರತಿ ಒಂದಕ್ಕೂ ಭಾಳ ಹೆಲ್ಪ್ ಆಗುತ್ತೆ ಕಣಕ. ಚೆನ್ನಾಗಿದೆ ನೋಡಿ. ಹಂಗಂತ ತಕ ನೋಡಿ, ಇವಾಗಲೇ ಹೇಳ್ತಿದ್ದೀನಿ, ನೆಲಕ್ಕೆಲ್ಲ ಕೊಡದ್ಬಿಟ್ಟು ನೀವು ನೋಡ್ಬೇಡ್ರಿ ನೀವು. ಇರ್ಲಿ ಬಿಡ್ಲ ಪಾಪಲೇ, ನೆಲಗಿಲಕ್ಕೆ ಏನು ಹೊಡೆಯಕ್ಕೆ ಹೋಗಲ್ಲ. ನೀನು ಒಂದ್ಸಲ ಹೇಳಿದ್ರೆ ಅರ್ಥ ಆಗ್ಬಿಡುತ್ತೆ ನನಗೆ. ನಾನೇನು ನೆಲಗಿಲಕ್ಕೆ ಏನು ಹೊಡೆಯಕ್ಕೆ ಹೋಗಲ್ಲ, ಸುಮ್ಕಿರು ನೀನು. ನಿನ್ಕ ಬಕೆಟ್ ಏನೋ ಚೆನ್ನಾಗೈತೆ ಕಣಪ್ಪ. ನೋಡಪ್ಪ ರೇಟ್ ಎಲ್ಲ ಒಂದ್ ರೇಟು ನನಗೆ ನೋಡಿ ಕಡಿಮೆ ಹಾಕ್ಕೊಡ್ಬೇಕು ಮತ್ತೆ. ಎಲ್ಲರಿಗೂ ರೇಟ್ ಕೊಡಂಗೆ ಕೊಟ್ಬಿಟ್ರೆ ಮತ್ತೆ ನಾನು ಗೊತ್ತಲ್ಲ ನನ್ನ ಬಗ್ಗೆ ನಿನಗೆ. ನಾನು ಬೆಳಬೆಳಗ್ಗೆ ದಿನ ಬಂದ್ಬಿಟ್ಟು ಅದು ಯಾವ ಗ್ಯಾಚಾರಕ್ಕೆ ಇವಕ್ಕನ ಕೈಲಿ ಸಿಗಾಕೊಂಡ್ಬಿಟ್ಟ ಏನೋ. ಹ್ಞೂ ಕಣಕ ಆಯ್ತು, ನೋಡ ಹೆಚ್ಚು ಕಮ್ಮಿ ಹಾಕ್ಕೊಡ್ತೀನಿ. ಇನ್ನೇನು ಬೇಕಕ್ಕ, ನಾನು ಅರ್ಜೆಂಟಾಗಿ ಬೇರೆ ಕಡೆ ಹೋಗ್ಬೇಕಣಕ್ಕ. ಐಟಮ್ ಎಲ್ಲ ತಗೊಂಡ್ಬಿಟ್ಟು ಹೇಳ್ರಿ ಬೇಗ, ನಾನು ಬೇರೆ ಕಡೆ ವ್ಯಾಪಾರ ಮಾಡಕ್ಕೆ ಹೋಗ್ಬೇಕು. ಟಫ್ ಆಯ್ತು. ಇನ್ನೇನು ಬೇಕಕ್ಕ ನಿಮಗೆ? ಬಿನಿಗೆ ಬೇಕಾ? ತಡಿಲ ಪಾಪ, ಅದ್ಯಾಕೆ ಹಿಂಗೆ ಅರ್ಜೆಂಟ್ ಮಾಡ್ತೀಯಾ? ನಾವು ಐಟಮ್ಗಳೆಲ್ಲ ನೋಡ್ಬಿಟ್ಟು ತಗೋಬೇಕಲ್ವೇನಪ್ಪ. ನಿನಗೆ ಇಷ್ಟ ಬಂದಂಗೆಲ್ಲ ತಗೊಳಕ್ಕಾಗುತ್ತಾ ನಾವು? ಒಂದ್ರಿಟ್ಟು ಸಮಾಧಾನದಿಂದ ಇರ್ಬೇಕಪ್ಪ. ಐಟಮ್ಗಳು ತಗೊಳೋದು ಹಂಗೆ ಆಗ್ಬಿಡುತ್ತಾ? ನೋಡಿ ಆರಿಸಿ ಚೆನ್ನಾಗೈತೆ ಇಲ್ವೋ, ಏನಾರ ಡ್ಯಾಮೇಜ್ ಏನಾರ ಆಗಿದ್ರೆ ಮತ್ತೆ ಆಮೇಕಿಂದ ನೀವು ಬರಲ್ಲ, ಏನಿಲ್ಲ 2-3 ತಿಂಗಳಾದ್ರೂ. ಅಲ್ಲಿವರೆಗೂ ಸುಮ್ಮನೆ ಐಟಮ್ ಎಲ್ಲ ಹಾಳಾಗಿ ಹೋಗಿರುತ್ತೆ ಗೊತ್ತಾ. ಸ್ವಲ್ಪ ಸಮಾಧಾನದಿಂದ ಇರಬೇಕು ನಾವು. ಐಟಮ್ಗಳು ಒಂದು ಸ್ವಲ್ಪ ತಗೊಳ್ಳೋವರೆಗೂ ಹಂಗೆಲ್ಲ ಆಡಬಾರ್ದು. ನೀವು ನೋಡ್ಬಿಟ್ಟು ನಾವು ತಗೊಳ್ತೀವಿ. ಅದೊಂದು 2 ಥರದ್ದು ಬಿನ್ಗೆಗಳಿದಾವಲ್ಲ, ತೋರಿಸು. ಅದು ಹೆಂಗಿದಾವೆ ನೋಡ್ತೀನಿ. ಕ್ವಾಲಿಟಿ ಯಾವ್ದೈತೆ ಚೆನ್ನಾಗಿ ಒಳ್ಳೆ ಸಖತ್ತಾಗಿರ್ಬೇಕು ನೋಡಪ್ಪ. ನಮಗೆ ಬಾಳಿಕೆ ಬರಬೇಕು ಅಂತ ಬಿನ್ಗೆ ತೋರಿಸು. ಏನೇ ನಿಂಗೆ ಏನೇನೋ ಬಕೆಟ್ಗಳು ಟಫ್ಗಳೆಲ್ಲ ಜೋರಾಗಿ ತಗೊಂಡ್ಬಿಟ್ಟು ಏನೋ ವ್ಯಾಪಾರ ಮಾಡ್ತಿರಂಗಿದ್ಯಾ? ಏನೇ ತಗೊಂತಿರೋದು? ಬಕೆಟ್ಗಳು ಬೇಕಿತ್ತು, 1-2 ಬಕೆಟು ಟಬ್ಬು ಬಿನ್ಗೆ ಎಲ್ಲ ತಗೊಂತಿದ್ದೀನಿ ಕಣಜಿ. ನಿನಗೆ ಬೇಕಂದ್ರೆ ತಗ. ಏನೇ ಅಂದೆ? ಏನೇ ಹೇಳ್ತಿದ್ಯಾ? ಇನ್ನೊಂದ್ಸಲ ಹೇಳೋ ಜೋರಾಗಿ, ನನಗೆ ಕೇಳಿಸ್ತಿಲ್ಲ. ಅಯ್ಯ, ಈ ವಜ್ಜಿ ಒಳ್ಳೆ ಕಿವುಡಜ್ಜಿಯಿಂದ ಒಳ್ಳೆ ಕತೆ ಆಗೋಯ್ತಲ್ಲ ನನಗೆ. ಅದೇ ಇದು ಬಿನ್ಗೆ ತಗೊಂತಿದ್ದೀನಿ. ಬಿನ್ಗೆನ ಏನಂದೆ? ಬೀಗ್ ರೂಟಕ್ಕೆ ಹೋಗ್ತಿದ್ಯಾ? ಅಲ್ ಕಡೆ ಬೀಗ್ ರೂಟಕ್ಕೆ ಆ ಟಪ್ ತಗೊಂಡು ಹೋಗ್ತೇನೆ, ಬುದ್ಧಿ ಇಲ್ವೇನೆ ನಿನಗೆ? ಅಯ್ಯ ನಾನ್ ಕೇಳಿದ್ದು ಆ ಪ್ಲಾಸ್ಟಿಕ್ ಸಾಮಾನುಗಳೇನಾರು ತಗೊಂತಿದ್ಯಲ್ಲ, ಏನು ಕಮ್ಮ ತಗೊಂತಿರೋದು ಅಂತ ನಾನು ಹೇಳಿದ್ರೆ ಬೀಗ್ ರೂಟಕ್ಕೆ ತಗೊಂತಿದ್ದಾಳಂತ ಇವಳು. ಅಯ್ಯೋ, ನಾನು ಒಂದ್ ಹೇಳಿದ್ರೆ ಇವಳೇ ಒಂದ್ ಹೇಳ್ತಾಳಲ್ಲಪ್ಪ ಈ ಹುಡುಗಿ. ಅಯ್ಯೋ ದೇವ್ರೆ, ಈ ವಜ್ಜಿಯಿಂದ ಒಳ್ಳೆ ಕತೆ ಆಗೋಯ್ತಲ್ಲ. ಅಜೇ ನಾನು ಹೇಳಿದ್ದು ಬಿನ್ಗೆ ಕಣಜಿ, ಬಿನ್ಗೆ. ಈ ವಜ್ಜಿ ಹುಟ್ಟ ಕಿವುಡಜ್ಜಿ, ಏನು ಕೇಳಿಸಲ್ಲ ಏನಿಲ್ಲ, ಸುಮ್ಕಾದ್ರೂ ಇರಲ್ಲ ಏನಿಲ್ಲ. ಬಂದ್ಬಿಟ್ಟು ಇಲ್ಲಿ ತಲೆ ತಿಂತಿರುತ್ತೆ ಯಾವಾಗ್ಲೂ. ಕಿವಿ ಕೇಳಿಸಲ್ಲ ಅಂದ್ಮೇಲೆ ಸುಮ್ಮನಾರು ಇರ್ಬೇಕಲ್ವಾ? ಏನೇನೋ ಒಂದೊಂದು ಮಾತಾಡುತ್ತಲ್ಲಪ್ಪ ಈ ವಜ್ಜಿ. ಅಜೇ ಸುಮ್ಕಿರಜ್ಜಿ, ಸಾಕಜ್ಜಿ. ಏನು ಮಾತಾಡಕ್ ಹೋಗ್ಬೇಡ ನೀನು. ಬೇಡಮ್ಮ, ನಾವು ಟಫ್ ಬಿನ್ಗೆ ಏನು ತಗೊಳಲ್ಲ ಕಣಮ್ಮ. ಬಕೆಟ್ಗಳು ಅವೆಲ್ಲದೂ ಮೊನ್ನೆ ನಮ್ಮ ಹುಡುಗ ನನ್ನ ಸೊಸೆ ಇಬ್ರಾಳು ಹೋಗ್ಬಿಟ್ಟು ತಿಪ್ಟೂರಲ್ಲಿ ಹೋಗ್ಬಿಟ್ಟು ಒಳ್ಳೊಳ್ಳೆ ಐಟಮ್ಗಳೆಲ್ಲ ತಗೊಂಡ್ಬಂದಿದ್ದಾರೆ. 1-2 ಜೊತೆ ಬಿನ್ಗೆ, 1 ಟಪ್ಪು, 1-2 ಜೊತೆ ಬಕೆಟು, ಮತ್ತೆ ಅದು ಜಗ್ಗು, ಮತ್ತೆ ಅದು ಏನೇನೋ ತಗೊಂಡ್ಬಂದಿದ್ದಾರೆ ಕಣಮ್ಮ. ಬಲು ಜಾಸ್ತಿ ರೇಟಿಂದೆಲ್ಲ ತಗೊಂಬಂದಾರ ಕಣ್ತಾಯಿ ನಮ್ಮ ಮನೇಲಂತೂ. ನಾವು ಇಲ್ಲೆಲ್ಲ ತಗೊಳಲ್ಲ ಪಾಪ. ನಮ್ಗೇನು ಬೇಡ ಕಣಪ್ಪ. ಬೇಡ ಕಡೆ ನಿಂಗೆ, ನೀನೇನು ನನ್ಗೇನು ಹಿಂಸೆ ಮಾಡಬೇಡ, ನಾನು ತಗೊಳಲ್ಲ ಕಣ, ಸುಮ್ಮನಿರು. ಅಯ್ಯ, ಈ ವಜ್ಜಿಯಿಂದ ಒಳ್ಳೆ ಕಥೆ ಆಗುತ್ತಲ್ಲ. ಅಜಯ್ ಹೋಗ್ಬಿಡು ನೀನು ಸುಮ್ಕೆ. ನಿನ್ಗೆ ಯಾರು ತಗ ಅಂತ ಹೇಳ್ತಿರೋದು? ನೀನು ಯಾರು ಇಲ್ಲಿ ಬಂದ್ಬಿಟ್ಟು ಬಲವಂತ ಮಾಡ್ತಿಲ್ಲ ಇಲ್ಲಿ ತಗ ಅಂತ. ಹೋಗಜಿ ಸುಮ್ಕೆ. ಐಟಮು ತಗೊಳಕ್ ಆಗ್ತಿಲ್ಲ ನನಗೆ ಇಲ್ಲಿ, ಏನಿಲ್ಲ. ಇಲ್ಲಿ ಬಂದ್ಬಿಟ್ಟು ತಲೆ ತಿನ್ಬೇಡ ನೀನು. ಹೋಗಜಿ ಸುಮ್ಕೆ. ಮಂತಾಗ ಹೋಗ್ಬಿಟ್ಟು ಏನಾರ ಕ್ಯಾಮೆ ನೋಡಿ ಹೋಗು, ಇಲ್ಲ ಊಟ ಮಾಡ್ಕೊಂಡು ಆರಾಮಾಗಿ ಮಲ್ಕೋಬೇಕು. ಬಂದ್ಬಿಟ್ಟು ಇಲ್ಲಿ ತಲೆ ತಿನ್ಬೇಡ ನೀನು. ಅಯ್ಯೋ ದೇವ್ರೆ, ಇದು ಒಳ್ಳೆ ಕತೆ ಆಗೋಯ್ತಲ್ಲಪ್ಪ. ಏನಪ್ಪ ಮಾಡೋದು ಇವಾಗ? ಅಲ್ಲ, ಈ ಬೆಳಗ್ಗೆ ಎದ್ಬಿಟ್ಟು ಯಾರ ಮಕ್ಕ ನೋಡ್ಕೊಂಡ್ ಬಂದು ಏನೋ ಒಬ್ಬೊಬ್ರು ಗಿರಾಕಿಗಳು ಒಂದೊಂಥರ ಆಡ್ತಿದಾರಲ್ಲಪ್ಪ. ಏನಪ್ಪ ಮಾಡೋದು ಇವಾಗ? ಇವಕ್ಕ ನೋಡಿದ್ರೆ ಇವಕ್ಕ ಎದುರಿಸ್ತೈತೆ.
ಐಟಮ್ಗಳೆಲ್ಲ ರೇಟ್ ಎಲ್ಲ ಕಡಿಮೆ ಹಾಕಿ ಕೊಡಬೇಕು, ಇಲ್ಲ ಅಂದರೆ ಇನ್ನು ದಿವಸ ಊರಲ್ಲಿ ವ್ಯಾಪಾರ ಮಾಡಬಾರ್ದು, ನಿನಗೆ ಹಂಗೆ ಮಾಡ್ಬಿಡ್ತೀನಂತ. ಈ ಅಜ್ಜಿ ನೋಡಿರೆ ಒಂದು ಹೇಳಿರೆ ಒಂದು ಹೇಳ್ತೈತೆ. ನಾವೇ ಒಂದು ಮಾತಾಡಿದ್ರೆ ಅವಕ್ಕ ಅಜ್ಜಿನೇ ಒಂಥರ ಮಾತಾಡ್ತದೆ. ಏನಪ್ಪ ಮಾಡೋದು ಇವಾಗ? ಹೆಂಗಪ್ಪ ಇಲ್ಲಿಂದ ಹೋಗೋದು? ಯಪ್ಪ ಭಗವಂತ, ಇಷ್ಟೊತ್ತಿಗೆ ಬೇರೆ ಊರಿಗಾದ್ರೂ ಪಕ್ಕದ ಊರಿಗಾರ ಹೋಗಿದ್ರೆ ವ್ಯಾಪಾರ ಮಾಡ್ಕೊಂಡು ಇಷ್ಟೊತ್ತಿಗೆ ಒಳ್ಳೊಳ್ಳೆ ಐಟಮ್ಗಳು ವ್ಯಾಪಾರ ಮಾಡ್ಕೊಂಡು ಹೋಗ್ಬಿಡ್ತಿದ್ದೆ. ಅತ್ಲಾಗಿ ಬಿಸಿಲು ಬೇರೆ ಜಾಸ್ತಿ ಆಯಿತು. ನಾನು ಬೆಳಗ್ಗೆದ್ರೆ ಐಟಮ್ಗಳೆಲ್ಲ ತಗೊಂಡು ಅತ್ಲಾಗಿ ವ್ಯಾಪಾರ ಮಾಡ್ಕೊಂಡು ಹೋಗ್ಬಿಡೋದಂತ ನಾನು ಬಂದರೆ ಗ್ಯಾಚಾರಕ್ಕೆ ಇವ್ರ ಕೈಯಲ್ಲಿ ಸಿಗಾಕೊಂಬಿಟ್ಟು ಈ ಕಡೆ ಐಟಮ್ಮು ತಗೊಳಂಗಿಲ್ಲ, ಈ ಕಡೆ ನನ್ನ ಪಾಡಿಗೆ ನನಗೂ ಬಿಡ್ತಿಲ್ವಲ್ಲ. ಏನು ಮಾಡೋದು ಇವಾಗ? ಏನೇ ಬಿಡಾಡಿ ನಿಂಗೆ ತಿಂದಿದ್ ಕೂಡ ಹೆಚ್ಚಾಗೈತೇನೆ ನಿನಗೆ. ನನಗೆ ನೀನು ಹೋಗಿ ನೀನು ಇಲ್ಲಿಂದ ಹೋಗ್ಬಿಡು. ನೀನು ನಿನಗೆ ಯಾರು ಕರಿತಿರೋದಂತ ಬೇರೆ ಹೇಳ್ತೀಯಾ? ನಾನು ಹೋಗ್ಬೇಕೇನಿ ಇಲ್ಲಿಂದ. ನನ್ನ ಇಷ್ಟ ಕಣೆ. ನಿನ್ ಕಣೆ ನಿಮ್ಮಂತ ಬಂದು ನಿಂತಿದ್ದೀನ, ನಿನ್ ಗಂಡಮ್ಮಂತ ಬಂದು ನಿಂತಿದ್ದೀನ, ನಿನ್ ಮಾವನಂತ ಬಂದು ನಿಂತಿದ್ದೀನ. ನನ್ನ ಇಷ್ಟ ಕಣೆ. ಊರ್ ಮಧ್ಯದಲ್ಲಿ ರೋಡ್ ಹತ್ರ ಬಂದು ನಿಂತಿದ್ದೀನಿ. ಐಟಮ್ಗಳು ತಗೊಳ್ತೀನೋ ಬಿಡ್ತೀನೋ ನನ್ನ ಇಷ್ಟ ಅದು. ಇಲ್ಲ ನಾನು ಬಕೆಟ್ಗಳೆಲ್ಲ ತಗೊಂಡ್ಬಿಟ್ಟು ನೆಲ ಕೊಡ್ತೀನೋ ನನ್ನ ಇಷ್ಟ ಕಣೆ. ನೀನ್ ಯಾರ ಕೇಳೋದಕ್ಕೆ ನನಗೆ? ಹೋಗಿಲ್ಲಿಂದ ನನಗೆ ಐಟಮ್ ತಗೊಳಕ್ ಆಗ್ತಿಲ್ಲ ಅಂತ ನಾನೇ ನಿನಗೆ ಮಾತಾಡ್ಸಕ್ ಬಂದಿದ್ದೀನೇನೆ. ನಿನ್ ಪಾಡಿಗೆ ನೀನ್ ಬೇಕಂದ್ರೆ, ಇಲ್ಲ ಅಂದ್ರೆ ಹೋಯ್ತಾ ಇರು ನೀನು. ನನಗ್ ಬೇರೆ ಹೇಳಕ್ ಬರ್ತಾಳೆ ಇವಳು. ಮುತ್ಕಿ ಏನು ಕೇಳಿಸಲ್ಲ, ಕಿವಿ ಕೇಳಿಸಲ್ಲ, ಏನು ಮಾತಾಡಕ್ ಬರಲ್ಲ, ಹೇಳದೆಲ್ಲ ಕೇಳಿಸ್ಕೊಂಡು ಸುಮ್ಮನಾಗ್ಬಿಡುತ್ತೆ ಅಂತ ಕಡಿದಿರ. ಜುಟ್ಟಿಟ್ಕೊಂಡು ಎರಡು ಬಾರಿಸ್ಬಿಡ್ತೀನಿ. ಅಕ್ಕನ್ನ ನನಗ್ ಬೇರೆ ಹೇಳಕ್ ಬೇರೆ ಬರ್ತಾಳೆ ಇವಳು. ನಾನು ಒಳ್ಳೆ ರೀತಿಯಲ್ಲಿ ಮಾತಾಡ್ಸಕ್ ಬರ್ತೀನಲ್ಲ ಅದಕ್ಕೆ. ನಿಂಗೆ ನಿಂದ ಯಾಕೆ ಅತಿ ಆಯ್ತು ನೋಡು. ಪಾಪ ನೋಡ್ಲಾ ಪಾಪ, ನೀನೇ ಇದೆಯಾ? ನಾನೇನಾರ ಬೇರೆದೇನಾರು ತಪ್ಪೇನಾರು ಮಾತಾಡ್ದಿಲ್ಲ. ಸುಮ್ಮಕ್ಕೋಗಿ ನಾನು ಐಟಮ್ಗಳೆಲ್ಲ ತಗೋಬೇಕು, ನೀನ್ ತಗೊಳಕ್ ಬಿಡ್ತಿಲ್ಲ ಏನಿಲ್ಲ ಅಂತ ಹೇಳಿದ್ದು ಎಲ್ಲ ಪಾಪ ತಪ್ಪು. ನಾನೊಂದು ಹೇಳಿದ್ರೆ ಅವಜ್ಜಿನೇ ಒಂದು ತಿಳ್ಕೊಂಡ್ಬಿಟ್ಟು ನೋಡ್ಲಾ ಅಲ್ಲಿ ಜಗಳ ಮಾಡಕ್ ಬರ್ತಿರೋದು. ಹೇಳ ಪಾಪ ನೀನೊಂದ್ರಿಟ್ಟು ಹೇಳು. ಬರ್ತಾ ಇರೋ ಕೋಪಕ್ಕೆ ಇಲ್ಲ ಈ ಮುತ್ಕಿದ ಯಾಕ ಬಲು ಅತಿ ಆಗೋಯ್ತು. ಬಕೆಟ್ ತಗೊಂಡು ತಲೆ ಮೇಲೆ ಎತ್ತಾಕ್ಬಿಡೋ ನಂಗೆ ಕೋಪ ಬರ್ತೈತೆ ನನಗೆ. ನೋಡು ಸುಮ್ಕೆ ನನಗೆ ಕ್ಯಾತೆ ಮಾಡ್ಕೊಂಡ್ ಬರ್ತಿರೋದಿಲ್ಲ. ನನ್ನ ಪಾಡಿಗೆ ನಾನು ಸಾಮಾನುಗಳು ತಗೊಂಡು, ನಾನು ಐಟಮ್ಗಳು ಬಕೆಟ್ ಎಲ್ಲ ತಗೊಂಡು ವ್ಯಾಪಾರ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಮಂತ ಹೋಗಿ ಕೆಲಸ ನೋಡೋಣಂದ್ರೆ ಈ ಮುತ್ಕಿಗೆ ಇನ್ನೇನು ಅವಳು ಸೊಸೆ ಕಡತ್ತ ಮಾಡಿಬಿಡ್ತಾಳೆ ತಿನ್ಕೊಂಡು. ಇವ್ರ ಮಂತ ಹೋಗೋದು ಬರೀ ಕ್ಯಾತೆ ತೆಗಿಯೋದು, ಅದೇ ಆಯ್ತು ಈ ಒಜ್ಜಿದು. ಯಾಕಾರೆ ಸುಮ್ಕಿರ್ರಿ ಯಾಕಾರೆ. ನೀವೇನು ಮಾತಾಡಕ್ ಹೋಗ್ಬೇಡ್ರಿ, ಸುಮ್ಕಿರ್ರಿ. ನಾನು ಅವಜ್ಜಿಗೆ ಸಮಾಧಾನ ಮಾಡ್ತೀನಿ. ನಿಮ್ಗೆ ಏನೇನು ಬೇಕು ಐಟಮ್ಗಳು ತಗೊಂಡು ಇಟ್ಕೊಳಕ ಬೇಗ ರಪ್ಪನ್ನ ನಾನು ಕೊಟ್ಬಿಟ್ಟು ಅತ್ಲಾಗ ಹೋಗ್ಬಿಡ್ತೀನಿ. ಅವಜ್ಜಿಗೆ ಸಮಾಧಾನ ಮಾಡ್ತೀನಿ, ಸುಮ್ಕಿರ್ರಿ, ನೀವೇನು ಮಾತಾಡಕ್ ಹೋಗ್ಬೇಡ್ರಿ. ಅಜ್ಜಿ ಹೋಗ್ಲಿ ಬಿಡಜ್ಜಿ, ಸುಮ್ಕೆ. ಆ ಅಕ್ಕ ಮೇಲೆ ಯಾಕೆ ರೇಗಾಡ್ತಿದ್ಯಾ? ಆ ಅಕ್ಕ ಅಂತದೇನು ಮಾತಾಡ್ಲಿಲ್ಲ, ಸುಮ್ಕಿರು. ನೀನು ಅದು ಯಾಕೆ ಹಿಂಗೆ ಆಡ್ತಿದ್ಯಾ? ನಿನ್ಗೇನಾದ್ರೂ ಬೇಕೇನಜ್ಜಿ? ಬಿನ್ಗೇನೋ ಟಫು ಬಕೆಟೋ ಏನಾರು ಬೇಕಾದ್ರೆ ತಗೊಳಜ್ಜಿ. ಸುಮ್ಕೆ ಕಿತ್ತಾಟ ಮಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಕಣಜ್ಜಿ. ಗಲಾಟೆ ಮಾಡಬೇಡ, ಸುಮ್ಕಿರು. ಏನ್ಲಾ ಅಂತಿದ್ಯಾ ನೀನು? ತಗೊಂಡ್ರೆ ತಗ ಐಟಮು, ಇಲ್ಲ ಅಂದ್ರೆ ಬೇಡ ಹೋಗು ಅಂತ ಹೇಳ್ತಿದ್ಯಾ ನನಗೆ ನೀನು. ನಾನು ಯಾಕಲ ತಗೊಳ? ನೀನ್ ತಗೊಳಲ್ಲ ಕಳ್ಳ, ನನ್ನ ಇಷ್ಟ ಕಳ್ಳ. ಇಲ್ಲೇ ನೀನ್ ಕಣ್ತೀನಿ. ನೀನ್ ಯಾಕಲ ಬಂದಿದ್ದು ನಿಲ್ಸ್ಕೊಂಡಿದ್ಯಾ ನಿಂತಿದ್ಯಾ ಗಾಡಿನ? ನಾವು ದಾರಿ ಉದ್ದಕ್ಕೂ ಇಲ್ಲಿ ದಾರಿ ಬಿಡ್ದಂಗೆ ನೀನು ಅಲ್ಲಿ ಇದ್ಯಾಕಲ ಇಲ್ಲಿ ನಿಲ್ಸ್ಕೊಂಡಿದ್ದು ನಿಂತಿದ್ಯಾ ನೀನು? ನಮ್ಗೆ ಜಾಗ ಬಿಡು, ನಾವು ಹೋಗ್ಬೇಕು ನಾವು. ನೀನ್ ಗಾಡಿ ಮುಂದೆ ತಗೊಂಡು ಹೋಗಿ ಬಿಟ್ಕೊ ನೀನು. ಇಲ್ಲಿ ಮಧ್ಯದಲ್ಲಿ ತಗೊಂಬಂದು ಯಾಕಲ ನಿಲ್ಸಿದ್ಯಾ ನಿನ್ ಗಾಡಿನ? ಯಪ್ಪ ಅಯ್ಯೋ ದೇವ್ರೇ, ಈ ಅಜ್ಜಿಯಿಂದ ಬೇಡಪ್ಪ ಪಜಿತಿ. ಈಗಳೇ ಪಾಪ ನನ್ನ ಮಾತು ಕೇಳು, ಹೋಗ್ಬಿಡು. ಅದೇನೇನು ಸಾಮಾನುಗಳನ್ನ ತಗೊಳ್ತೀನಿ, ತಗೊಂಡ್ಬಿಟ್ಟು ಹೋಗ್ಬಿಡು. ಈ ಅಜ್ಜಿ ಕೈಲಿ ನೀನು ಇಲ್ಲೇ ನಿನ್ಕೊಂಡ್ಬಿಟ್ರೆ ನಿನ್ ಗುಚ್ಚಿಡಿದ್ ಬಿಡುತ್ತೆ ಅಷ್ಟೇ. ಹೋಗ್ಬಿಡು ಇಲ್ಲಿಂದ ಮೊದ್ಲು. ಯಾಕೆ ಏನಾಯ್ತು? ಯಾರಾದ್ರೂ ಬೈತಿದ್ದಾರೆ ನಂತೆ ನಿನ್ಗೆ? ಅವಾಗ್ಲೇ ನಾನು ನೋಡ್ತಿದ್ದೀನಿ. ಯಾಕೆ ಚರ್ಚೆ ಮಾಡ್ತಿರಂಗಿದ್ದೀರಾ? ಯಾಕೆ ಏನಾಯ್ತತೆ? ಯಾರು ಏನಾರ ಅಂದ್ರ? ಇವಳೊಬ್ಳು ಬಾಕಿ ಇದ್ಲು, ಇವಳು ಬಂದ್ಲು. ಅತ್ತೆ ಪರವಾಗಿ ಮಾತಾಡಕ್ಕೆ ಸೊಸೆ, ಅತ್ತೆಗೂ ಸೊಸೆಗೂ ಸರಿಯಾಗ್ಬಿಟ್ಟೈತೆ ಅತ್ಲಾಗಿ. ಎಲ್ಲೋದ್ರೂ ಇವ್ರ ಕಾಟ ತಪ್ಪಲ್ಲಪ್ಪ, ಇವ್ರ ಕಾಟವು. ಬಂದ್ಬಿಡ್ತಾರೆ. ಮೊದ್ಲು ಅತ್ತೆ ಬರುತ್ತೆ, ಯಾರ ಜೊತೆನಾರ ಕ್ಯಾತೆ ತೆಗಿಯುತ್ತೆ, ಆಮೇಕಿಂತ ಸೊಸೆ ಬರುತ್ತೆ, ಅತ್ತೆ ಕಡೆ ಮಾತಾಡೋದು, ಕ್ಯಾತೆ ತೆಗಿಯೋದು, ಜಗಳ ಮಾಡೋದು, ಇದೇ ಆಯ್ತಲ್ಲಪ್ಪ ಇವ್ರದು. ಹೋಗತ್ಲಾಗಿ ಯಪ್ಪ. ಏನು ತಗೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ಇಲ್ಲಿಂದ ಹೋಗ್ಬಿಡ್ತೀನಿ ಸುಮ್ಕೆ. ನನ್ಗಂತೂ ಜಗಳ ಆಡಕ್ ಆಗಲ್ ಕಣಪ್ಪ ಇವ್ರ ಕೈಲಂತೂ. ಏನೇ ನಿಂಗಮ್ಮ? ಏನೋ ನಮ್ಮ ಅತ್ತೆ ಕೈಲೇನೋ ಜಗಳ ಆಡ್ತಿರಂಗಿದ್ಯಾ, ಮಾತಾಡ್ತಿರಂಗಿದ್ಯಾ? ಯಾಕೇನು? ನಮ್ಮ ಅತ್ತೆ ಕಿವಿ ಕೇಳದಂತ ಏನು ಸರ ಮಾಡ್ಕೊಂಡಿದ್ದೀರಾ ನೀವು? ನಾನು ಸೊಸೆಯಾಗಿ ನಿಂತಿದ್ದೀನಿ ಇಲ್ಲಿ. ನಮ್ಮ ಅತ್ತೆಗೆ ಕಿವಿ ಕೇಳದಂತ ಏನ್ ಬೇಕಾಯ್ತು ಬೈಯೋದು, ಏನ್ ಬೇಕಾಗಿ ಮಾತಾಡಿದ್ರೆ ಮಾತ್ರ ನಾನ್ ಬಿಡ್ಗಡಲ್ಲ. ಮತ್ತೆ ಒಳ್ಳೆ ಮಾತಲ್ಲ ಹೇಳ್ತಿದ್ದೀನಿ. ಎಲ್ಲಾರು ಏನ್ ನಮ್ಮ ಅತ್ತೆಗೆ ಸದರ ಮಾಡ್ಕೊಂಡಿದ್ದೀರಾ ನೀವು? ಯಾಕತ್ತೆ? ಯಾಕೆನಾರ ಯಾರಾದ್ರೂ ಬೈದ್ರೆ ಏನತ್ತೆ? ಸೊಸೆ ಮುದ್ದು ಇವರೆಲ್ಲ ಇದಾರಲ್ಲ, ಸೊಸೆ ಮುದ್ದು ಬಂದ್ಬಿಟ್ಟು ನನಗೆ ಏನ್ ಅನ್ಬೇಕು ಇವರು? ನಾನು ಐಟಮ್ಗಳೆಲ್ಲ ತಗೊಂತಿದ್ದೀರೇನ್ರಮ್ಮ ಅಂತ ಈ ನಿಂಗಿ ಕರಿಯಕ್ ಬಂದ್ರೆ ಈ ನಿಂಗಿ ಗುಂಗಿಗೆ ಇವಳೇನ್ ಅನ್ಬೇಕು? ಮುತ್ಕಿ ಹೋಗೆ ಸುಮ್ಕೆ, ನನಗೆ ಕೆಲಸ ಐತೆ ಬೇಕಾದಷ್ಟು, ನಾನು ಐಟಮ್ಗಳು ತಗೋಬೇಕು, ಇಲ್ಲಿ ಬಂದ್ಬಿಟ್ಟು ತಲೆ ತಿನ್ಬೇಡ ಹೋಗೆ ಅಂತ ನನಗೆ ಬೈತಾಳಲ್ಲ ಸೊಸೆ ಮುದ್ದು. ನನಗೆ ಕಿವಿ ಕೇಳಲ್ಲ ಅಂತ ನಾನು ಏನು ಮಾತಾಡ್ಸಲ್ಲ ಇವರಿಗೆ. ಎಷ್ಟು ಸದರ ಮಾಡ್ಕೊಂಡಿರ್ಬೇಕು ನೋಡು. ಹಂಗಂದ್ರೆ ಅತ್ತೆ ನಿನ್ಗೆ? ಏನೇ ನಿಂಗಿ ಗುಂಗಿ? ಯಾಕೆ ತಿಂದಿದ್ ಕೂಳೆ ಹೆಚ್ಚಾಗೈತ ನಿನ್ಗೆ? ಅತ್ತೆ ಆಯ್ತು ಕಣ ನಿಂದು. ನಮ್ಮ ಅತ್ತೆಗೆ ಯಾಕೆ ಜಗಳ ಮಾಡಕ್ ಬರ್ತೀಯಾ?
ಪಾಪ ನಮ್ಮ ಅತ್ತೆ ಏನು ಗೊತ್ತಾಗ್ದಲ್ಲ ಮುಗ್ದೆ ಇದ್ದಂಗೆ ನಮ್ಮ ಅತ್ತೆ. ಕಿವಿ ಕೇಳಲ್ಲ ಪಾಪ ನಮ್ಮ ಅತ್ತೆಗೆ. ನೀವು ಕಿವಿ ಕೇಳಲ್ಲ ಅಂತ ಹೆಂಗ್ ಬೇಕಂಗ್ ಬೈದ್ರೆ ನಾನ್ ಸಹಿಸ್ಕೊಂಡಿರ್ತೀನಿ ಅಂತ ಕೇಳಿರ ಬಿಡ್ಗಿಡಲ್ಲ. ಏಯ್ ಎಲ್ಲ ಹುಡುಗ, ನೀನು ವ್ಯಾಪಾರ ಮಾಡಕ್ ಬಂದವನು ಸುಮ್ಮನೆ ವ್ಯಾಪಾರ ಮಾಡ್ಕೊಂಡು ಹೋಗ್ಬೇಕು. ಯಾಕೆ ನಮ್ಮ ಅತ್ತೆಗೆ ಏನೇನೋ ಅಂತೀಯ? ನೋಡುವ ಏನ್ ಅಂದ್ಕೊಂಡಿದ್ಯಾ ನೀನ್ ನನಗೆ? ಇನ್ನೊಂಚೂರು ಬೈ ಸೊಸೆ ಮುದ್ದು. ಏನೇ ನಿಂಗಿ ಗುಂಗಿ ನುಂಗಿ ಮಾತಾಡೆ ನಾನು ಸೊಸೆ ಮುಂದೆ ಮಾತಾಡಿ ಇವಾಗ. ಅದೇನೇನು ಬಾಯಿ ಬಿಟ್ಟು ಹೇಳ್ತೀಯಾ ಹೇಳು ನೋಡ್ತೀನಿ. ಓಹೋ ಅಕ್ಕನ್ನ. ಏ ಹುಡುಗಿ ನೋಡುವ, ಒಳ್ಳೆ ಮಾತಾಡ್ತಿದ್ದೀನಿ, ಸುಮ್ಮಕ್ ಹೋಗ್ಬಿಡು. ಓಹೋ ಏನ್ ಅನ್ಕೊಂಡಿದ್ದೀರಾ ನೀವು ನನ್ನ? ಅವಾಗ್ಲೇ ನಾನು ನೋಡ್ತಿದ್ದೀನಿ ಅತ್ತೆ ಸೊಸೆಗೆ ಏನ್ ಸದರ ಮಾಡ್ಕೊಂಡಿದ್ದೀರಾ ನೀವು? ಹುಡುಗಿ, ನಿಮ್ಮ ಅತ್ತೆಗೆ ಕಿವಿ ನೇವ ಕೇಳಿಸಲ್ಲ, ಏನಿಲ್ಲ, ಏನೇನೋ ತಿಳ್ಕೊಳುತ್ತೆ. ನಾವೇ ಒಂದು ಮಾತಾಡಕ್ ಹೋದ್ರೆ ನಿಮ್ಮ ಅತ್ತೆನೇ ಏನೋ ತಿಳ್ಕೊಂಡ್ಬಿಟ್ಟು ಸುಮ್ಕೆ ಖ್ಯಾತೆ ತೆಗೆಯುತ್ತೆ. ನೀನು ನಿಮ್ಮ ಅತ್ತೆ ಪರವಾಗಿ ಮಾತಾಡಕ್ ಬರಬೇಡ. ಪಾಪ ವ್ಯಾಪಾರ ಮಾಡ್ತೀರಾ, ಈ ಹುಡುಗಂಗೆ ಕೇಳಬೇಕಾದ್ರೆ ಸುಳ್ಳು ಹೇಳಿದ್ರೆ ನಾನೇನಾದ್ರು ಹೇಳಿದ್ದೀನೇನೋ ಅಂತ. ನನ್ನ ಪಾಡಿಗೆ ನಾನು ಸಾಮಾನು ತಗೊಂತಿದ್ದೀನಿ, ಸುಮ್ಕಿರಜ್ಜಿ ನೀನು ಹೋಗಜ್ಜಿ ಮತ್ತವ ಆರಾಮಾಗಿ ಕುತ್ಕೊ ಹೋಗಜ್ಜಿ ಅಂತ ಹೇಳಿದೆ ತಪ್ಪಾಯ್ತಾ? ಅಬ್ಬಜ್ಜಿನೇ ಏನೋ ತಿಳ್ಕೊಳದ್ ಕಣೆ ನಿಮ್ಮ ಅತ್ತೆ, ಸುಮ್ಕಿರು. ಸುಮ್ಮಕ್ ನಿನ್ ಕಡೆ ನಿಂಗಿ ಗುಂಗಿ, ನನಗ್ ಗೊತ್ತೈತೆ ನಿನ್ ಬಗ್ಗೆ. ನೀನೇನು ಸಾಮಾನ್ಯದೊಳಲ್ಲ ನೀನು. ಮುಂದೆ ಇರುವಾಗ್ಲೇನೆ ಹೆಂಗ್ ಬೇಕಂಗ್ ಬೈತ್ಯಾ ಅಂತದ್ರಲ್ಲಿ ನಮ್ಮ ಅತ್ತೆ ಕಿವಿ ಕೇಳಲ್ಲ, ಇನ್ನೇನೇನ್ ಹೇಳಿರ್ಬೇಕು ನೀನು? ಲೆಕ್ಕ ಹಾಕು, ನನಗ್ ಗೊತ್ತಿಲ್ವಾ ನಿನ್ ಬಗ್ಗೆ? ನೀನ್ ಸುಳ್ಳು ಹೇಳ್ಬಿಟ್ರೆ ನಾನ್ ನೆನ್ಕೊಂಡ್ಬಿಡ್ತೀನ. ಇನ್ನೊಂದ್ ದಿವಸ ನೋಡು, ನಮ್ಮ ಅತ್ತೆ ಸಂತೆಗೆ ಏನಾದ್ರು ಬಂದ್ಗಿದ್ರೆ ಬಿಡ್ಗಿಡಲ್ಲ ನಿನ್ಗೆ. ತಗೊಂಡ್ಬಿಟ್ಟು ತಲೆ ಮೇಲೆ ಏರಿಕ್ ಬಿಡ್ತೀನಿ. ಏನೋ ಅಂತ ಕೇಳಿದಾಳ ನಮ್ಮ ಅತ್ತೆಗೆ ಇವಳು. ಅಕ್ಕ ಸುಮ್ನಿರಕ್ಕ, ಪಾಪ ಒಕ್ಕಂಗೆ ಯಾಕೆ ಬೈಯಕ್ ಹೋಗ್ತೀಯ? ನಾನು ಕಣ್ ಮುಂದೆನೆ ನೋಡಿದೀನಿ, ನಿಮ್ಮ ಅತ್ತೆ ಅವರಿಗೆ ಕಿವಿ ಕೇಳಿಸಲ್ಲ. ನಾವೇ ಒಂದ್ ಹೇಳಕ್ ಹೋದ್ರೆ ಅವಾಗಜ್ಜಿನೇ ಒಂಥರ ತಿಳ್ಕೊಂಬಿಟ್ಟು ಸುಮ್ಕೆ ಜಗಳ ಮಾಡ್ತೈತೆ. ಸುಮ್ಕೆನೆ ನೀವು ಏನೇನೋ ತಿಳ್ಕೊಂಬಿಟ್ಟು ನೀವು ಸುಮ್ಕೆನೆ ಇದು ಮಾಡಕ್ ಹೋಗ್ಬಾರ್ದು, ಹಂಗೆಲ್ಲ ಮಾತಾಡ್ಬಾರ್ದು. ಸುಮ್ಕಿರ್ರಿ. ಯಾಕೆ ಜಗಳ ಆಡ್ತಿದ್ರ? ನಾನು ಅವಾಗ್ಲಿಂದಾನು ನೋಡ್ತಾನೆ ಇದೀನಿ ಕಣ್ರಕ್ಕ. ಅದೆಷ್ಟಂತ ಮಾತಾಡ್ತೀರಕ್ಕ? ಸುಮ್ಕೆನೆ ಮಾಡಕ್ ಕೆಲ್ಸ ಇಲ್ವೇಂದ್ರಕ್ಕ ನಿಮ್ಗೆ? ಹೋಗ್ರಕ್ಕ ಅತ್ಲಾಗಿ. ಯಾರು ಏನು ಸಾಮಾನು ತಗೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ಹೋಗ್ಬಿಡ್ರಿ ಇಲ್ಲಿಂದ ಮೊದ್ಲು. ನನ್ಗಂತೂ ಹುಚ್ಚಿಡ್ದಂಗ ಆಗ್ಬಿಡ್ತು ಕಣಪ್ಪ, ನಿಮ್ ಮಧ್ಯದಲ್ಲಿ ನಿನ್ಕೊಂಡ್ಬಿಟ್ಟು. ಹೋಗ್ರಕ್ಕ, ನಿಮ್ ಪಾಡಿಗೆ ನಿಮ್ ಮನೆಗೆ ಹೋಗ್ರಿ. ಅಕ್ಕ ನೀನು ಹೋಗ್ಬಿಡಕ್ಕ. ನನಗೆ ನೀನು ಏನು ತಗೋಬೇಡ ಕಣಕ್ಕ. ನೀನು ಮೊದ್ಲು ಬಂದಾಗ್ಲಿ ನಾನು ಬರೀ ಹಿಂಗೆ ಗೋಳಾಯ್ತು ಕೊಡಕ್ಕ. ಇಷ್ಟೊತ್ತಿಗೆ ನಾನು ಎಲ್ಲ ಐಟಮ್ಗಳೆಲ್ಲ ವ್ಯಾಪಾರ ಮಾಡ್ಕೊಂಡು ಹೆಂಗ ಹೋಗ್ಬಿಡ್ತಿದ್ದೆ ಅತ್ಲಾಗಿ. ನಾನು ಹಾಳಾದವನು ಯಾಕಾರ ಬಂದ್ಬಿಟ್ಟು ಇಲ್ಲಿ ಗಾಡಿ ನಿಲ್ಸ್ಕೊಂಡು ನಿನ್ಕೊಂಡ್ಬಿಟ್ಟು ಏನೋ ನನ್ಗೆ ಆಚಾರಕ್ಕೆ ನನ್ಗಂತೂ ಗೊತ್ತಿಲ್ಲ. ಕೊಡಕ ಇಲ್ಲಿ, ಟಪ್ ಕೊಡಕ ಇಲ್ಲಿ. ಹೋಗಕ್ಕ ನಿಮ್ ಪಾಡಿಗೆ ನೀನು. ಅದು ಯಾರೋ ಬರ್ತಾರೆ ವ್ಯಾಪಾರ ಮಾಡ್ಕೊಂಡು, ಅವ್ರ ಹತ್ರ ನೀನು ತಗೊಳ್ತೀನಂತ ಹೇಳ್ತಿದ್ದಲ್ಲಕ್ಕ, ಅವ್ರ ಹತ್ರ ನೀನು ತಗೋ ಹೋಗಕ್ಕ. ತಗೊಂಬಾಯಿ ಟಪ್ಪು. ಏನ್ಲ ಅಂದೆ ಹುಡುಗ ನೀನು? ನನಗೆ ನಿಮ್ ಪಾಡಿಗೆ ನೀವು ಹೋಗ್ರಿ ಅಂತ ಹೇಳ್ತೀಯ? ನೀನ್ ಯಾವ ಬಂದ ಹೇಳೋದಕ್ಕೆ? ನೀನ್ ಯಾವನ ಹೇಳೋದಕ್ಕೆ? ಅತ್ತೆ ನೋಡತ್ತೆ, ಇವ್ನಿಗೆ ಯಾಕ ಕೊಬ್ಬು ಜಾಸ್ತಿ ಐತ್ಕೊಳತ್ತೆ, ಇವನು ಇಟ್ಕೊಳತ್ತೆ. ಇವನಿಗೆ ಹೇಳ್ತೀನಿ ಇವನಿಗೆ. ಪಾಪ ನನ್ನ ಮಾತು ಕೇಳು. ಅವ್ರ ಅತ್ತೆ ಸೊಸೆ ಇಬ್ರು ಹಂಗೆ ಸುಮ್ಕೆನೆ ಖ್ಯಾತೆ ತಗೊಂಡ್ಬಂದ್ಬಿಡ್ತಾರೆ. ನನ್ನ ಮಾತು ಕೇಳು, ಇಲ್ಲಿಂದ ಹೋಗ್ಬಿಡು ನೀನು. ಇಲ್ಲ ಅಂದ್ರೆ ಏನಿಲ್ಲ, ನೀನ್ ಸಾಮಾನುಗಳೆಲ್ಲ ತೆಗೆದು ಬಿಸಾಕಿರ್ನು ಬಿಸಾಕ್ಬಿಡ್ತಾರ ಕಣೋ. ಹೋಗ್ಬಿಡಪ್ಪ ಹುಡುಗ. ಯಾಕೆ ಬೇಕು ಪಾಪ, ಬಡವ ಇದೆಯಾ ಏನೋ ವ್ಯಾಪಾರ ಮಾಡ್ಕೊಂಡು ಮುಂದುವರಿಗೆ ಹೋಗಿ ವ್ಯಾಪಾರ ಮಾಡ್ಕೊಂಡು ಹೋಗ್ಬಿಡು. ಮಾತಿಗೂ ಜಗಳ ತಕೊಂಡ್ಬರ್ತಾರೆ, ಖ್ಯಾತೆ ಮಾಡ್ಕೊಂಡ್ಬರ್ತಾರೆ ಇವರು. ಅತ್ತೆ ಸೊಸೆಗೇನು ಮಾಡಕ್ ಕೆಲ್ಸ ಇಲ್ವೋಪ್ಪ. ಅಯ್ಯ ಎಲ್ಲೋದ್ರು ಬಂದ್ಬಿಡ್ತಾರೆ, ಹಿಂಗ್ ಖ್ಯಾತೆ ಮಾಡ್ತಿರ್ತಾರೆ. ಒಡಗು ನೀನು ಹೋಗ್ಬಿಡು, ಬೈಕ್ ಗಾಡಿ ಹಾಕೊಂಡು. ಹೌದೇನಕ್ಕ? ಅಕ್ಕ ಮೊದ್ಲೇ ಹೇಳೋದಲ್ವೇನಕ್ಕ ನನಗೆ? ನಾನು ಗ್ಯಾಚಾರಕ್ಕೆ ಇಲ್ಲಿ ಬಂದು ಸಿಗಾಕೊಂಡ್ಬಿಟ್ನಲ್ಲಕ್ಕ ಇವತ್ತು. ಸರಿ ಕಣ್ರಕ್ಕ, ಆಯ್ತು ಬಿಡ್ರಕ್ಕ. ನೀವೇನು ಐಟಮ್ಗಳು ತಗೊಳ್ಳಿಲ್ಲ ಅಂದ್ರೂ ಏನು ಪರವಾಗಿಲ್ಲ ಕಣ್ರಕ್ಕ. ನನಗೇನು ಬೈದ್ರು ಪರವಾಗಿಲ್ಲ, ನನಗೇನು ಬೇಜಾರಿಲ್ಲ ಕಣ್ರಕ್ಕ. ನಾನು ಹೋಗ್ತೀನಿ ಬಿಡ್ರಕ್ಕ. ಜಾಗ ಬಿಡ್ರಿ. ಜಾಗ ಬಿಡ್ಬೇಕಾ ನಿನಗೆ? ನಿನಗೆ ಹೆಂಗ್ ಬಿಡ್ತೀನಿ ನೋಡು. ನಿನಗೆ ಬಿಡಲ್ಲ ಕಣ, ನಿನಗೆ ಜಾಗನೂ ಬಿಡಲ್ಲ, ಏನೂ ಬಿಡಲ್ಲ ನಿನಗೆ. ಆ ನಿಂಗಿ ಗುಂಗಿ ಮಾತು ಕೇಳ್ಕೊಂಡ್ಬಿಟ್ಟು ಆ ಅಮ್ಮ ಹೆಂಗ್ ಹೇಳುತ್ತೋ ಹಂಗ್ ಮಾತು ಕೇಳ್ಕೊಂಡು ಇಲ್ಲಿ ನಮ್ಗೆಲ್ಲ ಬೈತೀಯ ನೀನು. ಮಾಡ್ತೀನಿ ಕಣ್ತಾಡಿ ನಿನಗೆ. ಅತ್ತೆ ನೀವು ಬಕೆಟ್ಗಳೆಲ್ಲ ಎತ್ಕೊಳತ್ತೆ ಹೇಳ್ತೀನಿ, ಪುಡಿ ಮಾಡಿಬಿಡ್ತೀನಿ ಇವತ್ತು. ನನಗೆ ಬರ್ತಾ ಇರೋ ಕೋಪಕ್ಕೆ ನನ್ನ ಮಗನಿಗೆ. ಅಣ್ಣನ್ನ ನಮ್ಮ ಅತ್ತೆಗೆ ಬೈಯಕ್ ಬರ್ತೀಯ ನೀನು? ನಮ್ಮ ಅತ್ತೆಗೆ ಇನ್ನೊಂದ್ ದಿವಸ ಏನಾದ್ರೂ ಈ ಕಡೆ ತಲೆ ಹಾಕಿ ನೋಡ್ಬೇಕಲ್ಲ ನಿನ್ಗೆ, ಐತೆ ನಿನಗೆ. ಕಣಕ ಇಲ್ಲಿ ಕಣಕ. ಅಯ್ಯೋ ಇಲ್ಲಿ ಬರೋದಿರ್ಲಿ, ಈ ಕಡೆ ತಲೆ ಎತ್ತರು ನೋಡೋದು ಕಣಕ. ಇನ್ನೊಂದ್ ದಿವಸ ಯಾವ ಗ್ಯಾಚಾರಕ್ಕೂ ಬಂದ್ಬಿಟ್ಟು ಏನೋ. ಬಿಡ್ರಕ್ಕ, ನನಗೆ ಜಾಗ ಬಿಟ್ಬಿಡ್ರಕ್ಕ. ಕಣ್ಣಿಗೆ ಕಾಣಿಸ್ತಂಗೆ ಹೋಗ್ಬಿಡ್ತೀನಿ ಕಣ್. ಬಿಡ್ರಕ್ಕ